ಶೋಷಿತ ಸಮಾಜಕ್ಕೋಸ್ಕರ ನನ್ನ ದೇವಸ್ಥಾನ ಕಟ್ಟಬೇಕು ಅಂತ ನಿರ್ಧಾರ ಮಾಡಿ ಒಂದು ಶಿವನ ಗವಿಪುರಂನಲ್ಲಿ ಒಂದು ಶಿವನ ದೇವಾಲಯವನ್ನು ಸ್ಥಾಪನೆ ಮಾಡ್ತಾರೆ. ಮುಂದುವರೆದ ಜನಾಂಗದವರೆಲ್ಲ ಕೂಡ ಬಂದು ಒಗ್ಗಟ್ಟಾಗಿ ನೀವು ಶಿವನ ಶಿವನ ಆಗಲಿ, ವಿಷ್ಣುವಿನಾಗಲಿ ಅಥವಾ ಸರಸ್ವತಿ ಆಗಲಿ, ಬ್ರಹ್ಮನ ಯಾವುದೇ ಥರದ ದೇವತೆಗಳನ್ನು ನೀವು ಪೂಜೆ ಮಾಡುವಂಥ ಅಧಿಕಾರ ನಿಮಗಿಲ್ಲ ಅನ್ನೋದನ್ನ ತಡೀತಾರೆ. ಆದರೆ ಅವರಿಗೆ ಶಾಂತಿಯುತವಾಗಿ ಹೇಳ್ತಾರೆ, ನಾವು ನಿಮ್ಮ ಮೇಲ್ವರ್ಗದ ಶಿವನನ್ನು ನಾವು ಪೂಜಿಸ್ತಾ ಇಲ್ಲ, ನಾವು ಶೋಷಿತ ವರ್ಗ ಮತ್ತು ಅಸ್ಪೃಶ್ಯತೆಯಿಂದ ನಾವು ಸಮಾಜದಲ್ಲಿ ಏನು ಪಡೆಯಲಿಕ್ಕಾಗ್ತಾ ಮಾತ್ರ ನಾವು ಮಾಡ್ತಾ ಇರೋದನ್ನ ಅವ್ರಿಗೆ ಮನವರಿಕೆ ಮಾಡಿ ಶಾಂತಿಯುತವಾಗಿ ಅವರಿಗೆ ಹೇಳ್ತಾರೆ. ಅವತ್ತಿನ ಸಂದರ್ಭದಲ್ಲಿ ಶಿವನಿಗೆ ಅಭಿಷೇಕ 3 ತಾಸುಗಳು ಎಲ್ಲ ಕಣ್ಣಿನಿಂದಲೇ ಅಭಿಷೇಕ ಮಾಡಿದರೆ ಅನ್ನೋದು ಇತಿಹಾಸ ಹೇಳುತ್ತೆ. ಆದರೆ ಅಂಥ ಸಮಾಜದಲ್ಲಿ ಸಾಕಷ್ಟು ಬದಲಾವಣೆ ತರಬೇಕು ಅನ್ನೋ ಇದರಲ್ಲಿ ಪ್ರತಿ ದಿವಸ ಪ್ರತಿ ಹಳ್ಳಿಗಳಿಗೂ ಹೋಗಿ ಜನರ ಜಾಗೃತಿ ಮೂಡಿಸಿ ಅವತ್ತು ನಡೆಸಿದ್ದಂಥ ಎಲ್ಲ ಒಂದು ಆಡಂಬರದ ಬದುಕು. ಆಡಂಬರದ ಅಂದರೆ ಒಂದು ಹೆಣ್ಣು ಮಗು ಹುಟ್ಟಿದ್ರೆ ಆ ಹೆಣ್ಣು ಮಗುವಿಗೆ 5 ವರ್ಷಕ್ಕೆ ಮದುವೆ ಮಾಡೋದು, ಅದಕ್ಕೆ ಸಾಕಷ್ಟು ವೆಚ್ಚ ಮಾಡೋದು, ಅದಕ್ಕೆ ಯಾವುದೋ ಹಿಂಸದ ಹೆಣ್ಣುಮಕ್ಳು